ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ನಿಮ್ಮ ಬಗ್ಗೆ ಏನಿದೆ. ಸೊ ನಿಮ್ಮ ಬಗ್ಗೆ ರಾತ್ರಿ ಏನು ಯೋಚನೆ ಮಾಡ್ತಾರೆ, ಇನ್ ಕೇಸ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಆ ಒಂದು ಕ್ವೆಶನ್ಗೆ ಈ ಒಂದು ರೀಡಿಂಗ್. ಇಲ್ಲಿ ಪೈಲ್ 1 ಪೈಲ್ 2 ಎರಡಿದೆ. ಇಲ್ಲಿ ನೋಡಿ, ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಅವರು ಇನಿಷಿಯಲ್ ಅಂದರೆ ಅವ್ರ ಹೆಸರು ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ಒಂದು ಲೆಟರ್ ಯಾವ ಪೈಲಲ್ಲಿದೆ, ಪೈಲ್ 1ಅಲ್ಲಿದ್ದರೆ ಪೈಲ್ 1 ನೋಡಿ, ಪೈಲ್ 2ದಿದ್ರೆ ಪೈಲ್ 2ನ ನೀವು ನೋಡ್ಕೋಬೋದು. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಯಾವುದಾದ್ರೂ ಕೋರ್ಸ್ನ ಕಲಿಬೇಕು ಅಂತ ಆಗಲಿ, ಅಥವಾ ನೀವು ರೀಡಿಂಗ್ಸ್ನ ತೊಗೊಳ್ಬೇಕು, ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂದರೂ ಸಹ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಆ ಒಂದು ವೀಡಿಯೋನ ನಾನು ಇಲ್ಲಿ ಮಿಡಲಲ್ಲಿ ಹಾಕ್ತೀನಿ. ಸೊ ನೋಡೋಣ ಪೈಲ್ 1 ಅವ್ರಿಗೆ ಏನೆಲ್ಲ ರೀಡಿಂಗ್ಸ್ ಬರುತ್ತೆ ಅಂತ. ಓಕೆ, ಪೈಲ್ 1 ಚೂಸ್ ಮಾಡಿರೋರಿಗೆ ಏನೆಲ್ಲ ಆನ್ಸರ್ಸ್ ಬರುತ್ತೆ. ಓಕೆ, ಬಾಟಮ್ ಆಫ್ ದ ಡೆಕ್ ಏನಿದೆ ನೋಡೋಣ. ನೈಟ್ ಆಫ್ ಸಾರ್ಟ್ಸ್, ಓಕೆ, 7 ಆಫ್ ವ್ಯಾಂಡ್ಸ್. ಓಕೆ, ಪೈಲ್ 1 ಚೂಸ್ ಮಾಡಿರೋರಿಗೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಲೈಕ್ ಅವರು ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿದರು, ಅಥವಾ ನಾನು ಹೇಳಿದ್ದೆ, ನಾನು ಪ್ರಾಮಿಸ್ ಮಾಡಿದ್ದೆ, ಅದು ಯಾವುದೂ ಇಲ್ಲಿ ಉಳಿಸ್ಕೊಳಕ್ಕಾಗಿಲ್ಲ. 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗಿಂದ ಸಹ ಅಷ್ಟೊಂದು ಹ್ಯಾಪಿಯಾಗಿ ನೀವಿರಲಿಲ್ಲ ಅಂತ ಬರ್ತಾ ಇದೆ. ಸೊ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ವಿಷಯಕ್ಕೂ ಜಗಳ ಆಗ್ತಾಯಿತ್ತು, ಅಥವಾ ಅಲ್ಲಿ ಪ್ರೀತಿ ಇರೋದಕ್ಕೆ ಜಗಳ ಆಗಿರ್ಬೋದು. 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ 4 ಆಫ್ ವ್ಯಾಂಡ್ಸ್ ಜೊತೆಗೆ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಸಹ ವ್ಯಾಂಡ್ ಇದೆ, ಆ್ಯಂಡ್ 7 ಆಫ್ ವ್ಯಾಂಡ್ ಸಹ ಇದೆ. ಕರೆಂಟ್ಲಿ ನೀವು ಬ್ಲಾಕ್ ಆಗಿರ್ಬೋದು ಎಲ್ಲ ಕಡೆಯಿಂದ, ಬಟ್ ಬ್ಲಾಕ್ ಮಾಡಿದರೂ ಸಹ ನಿಮ್ಮ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಇದೆ, ಇಲ್ಲ ಅಂತ ಅಲ್ಲ. ಆಲ್ಸೋ 4 ಆಫ್ ವ್ಯಾಂಡ್ಸ್ ಆ್ಯಂಡ್ 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಅವರು ಸಹ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ ಲೇಟ್ ನೈಟ್ ಥಾಟ್ಸ್ ಬಂದು ನಾವು ಖುಷಿಯಾಗಿರಬೇಕಿತ್ತು, ಇನ್ನೂ ಚೆನ್ನಾಗಿರಬೇಕಿತ್ತು. ಲೈಕ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ. ಕರೆಂಟ್ಲಿ ನಿಮ್ಮ ವ್ಯಕ್ತಿ ಸಹ ಅವರ ಲೈಫಲ್ಲಿ ಒಂದು ಬ್ಯಾಡ್ ಫೇಸನ್ನು ನೋಡ್ತಾ ಇರ್ಬೋದು, ಯಾವುದೋ ಒಂದು ಸಿಚುವೇಷನ್ನಲ್ಲಿ ಸಿಗಾಕೊಂಡಿರ್ಬೋದು. ಸೊ ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ನಾನು ಕ್ಲಿಯರ್ ಮಾಡಿಕೊಂಡು ಸಾರ್ಟ್ ಔಟ್ ಮಾಡಿಕೊಂಡು ನಿನ್ನ ಕಡೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ನೀವು ಇಲ್ಲಿ ಟ್ರಸ್ಟ್ ಮಾಡಬೇಕಾಗತ್ತೆ, ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರ್ಬೋದು, ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡೋದು, ಇನ್ನೂ ಎಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡೋದು ಅಂತ. ಬಟ್ ಇಲ್ಲಿ ಯಾವುದೇ ಒಂದು ನೀವು ಅಂದ್ಕೊಳ್ಳೋವಂಥ ಒಂದು ಸ್ಟ್ರಾಂಗ್ ಥಾಟ್ಸ್ ಏನಿರುತ್ತೆ, ಅಥವಾ ಒಂದು ದೊಡ್ಡ ವಿಷಸ್ ಏನಿರುತ್ತೆ, ಅದು ತುಂಬ ಟೈಮ್ ತಗೊಳುತ್ತೆ. ಇಲ್ಲಿ 7 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಅವರು ನಿಮ್ಮನ್ನು ಅವ್ರ ಲೈಫ್ಗೆ ಬರೋದಕ್ಕೂ ಬಿಟ್ಕೋತಾ ಇಲ್ಲ, ಅಥವಾ ನಿಮಗೂ ಇಲ್ಲಿ ಮೂವ್ ಆನ್ ಆಗೋಕ್ಕೆ ಸಹ ಆಗ್ತಾಯಿಲ್ಲ. ಸೊ ಎರಡು ಥರನೂ ನೀವು ಇಲ್ಲಿ ಒದ್ದಾಡ್ತಾ ಇದ್ದೀರಾ. ಸೊ ಇಲ್ಲಿ ಇರಬೇಕಾ ಬೇಡವಾ ಅನ್ನೋದೇ ನಿಮಗೆ ದೊಡ್ಡ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಬಟ್ 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಲ್ಲಿ ಇನ್ನೊಬ್ಬರು ಯಾರೋ ಒಬ್ಬರು ನಿಮಗೆ ಕ್ಲೋಸ್ ಆಗಿರೋ ಅಂಥವ್ರು ಇದ್ದರು ಅಂತ ಕಾಣುತ್ತೆ. ಅಂತ ಅಂದರೆ ಅದೊಂದು ಅಫೇರ್ ಆಗಿರಬೇಕು, ಅಥವಾ ಬೇರೆ ರಿಲೇಷನ್ಶಿಪ್ ಆಗಿರಬೇಕು ಅಂತಲ್ಲ. ಸಮ್ವನ್ ವೆರಿ ಕ್ಲೋಸ್ ಟು ಯು, ನಿಮ್ಗೆ ಯಾರು ತುಂಬ ಕ್ಲೋಸ್ ಆಗಿದ್ದರು, ನೀವು ಎಲ್ಲನೂ ಶೇರ್ ಮಾಡ್ಕೊತಾ ಇದ್ದವರು, ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರು ಜೊತೆಯಾಗಿ ಇದ್ದರು. ಬಟ್ ಕರೆಂಟ್ಲಿ ಅವರಿಂದನೇ ನಿಮ್ಮ ರಿಲೇಷನ್ಶಿಪ್ ಇಲ್ಲಿ ಹಾಳಾಗಿರ್ಬೋದು. ಸೊ ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು.
ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್, ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸೊ ವರಿ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಇಬ್ಬರ ಮಧ್ಯೆ ಒಂದು ಮ್ಯಾರೇಜ್ ಎನರ್ಜಿ ಸಹ ಇದೆ. ಸೊ ಆದಷ್ಟು ಬೇಗ ವಿತಿನ್ 7 ಡೇಸ್ ಅಥವಾ 3 ಡೇಸ್ ಆರ್ 4 ಡೇಸ್, ಸೊ ಈ ದಿನಗಳಲ್ಲಿ, ಇಷ್ಟು ದಿನಗಳಲ್ಲಿ ಅವ್ರ ಕಡೆಯಿಂದ ನಿಮಗೆ ಅನ್ಬ್ಲಾಕ್ ಆಗುವಂಥದ್ದಾಗಿರ್ಬೋದು, ಅವ್ರ ಕಡೆಯಿಂದ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು. ಸೊ ಇದು ಎಲ್ಲದರ ಚಾನ್ಸಸ್ ಇಲ್ಲಿ ಪೈಲ್ 1 ಅವ್ರಿಗೆ ತುಂಬ ಕಾಣಿಸ್ತಾ ಇದೆ. ಸೊ ವಿತಿನ್ 4 ಡೇಸಲ್ಲಿ ಸಹ, ಮೇಜರಾಗಿ 4 ಡೇಸಲ್ಲಿ ನಿಮಗೆ ಅವ್ರ ಕಡೆಯಿಂದ ಮೆಸೇಜ್ ಸಿಗುವಂಥದ್ದು, ಆರ್ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡೋ ಅಂಥದ್ದು. ಸೊ ಎರಡರಲ್ಲಿ ಒಂದಾಗಿರುತ್ತೆ. ಆ್ಯಂಡ್ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವರು ತೊಗೊಳ್ಳಿ. ಬಟ್ ನಿಮ್ಮ ಜರ್ನಿ ಅಷ್ಟೊಂದು ಈಸಿಯಾಗಿರೋದಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು 5 ಆಫ್ ಪೆಂಟಿಕಲ್ಸ್ ಇದೆ. ಸೊ ಅಷ್ಟೊಂದು ಈಸಿ ಇರೋದಿಲ್ಲ ನೀವು ಹೋಗೋವಂಥ ಜರ್ನಿ. ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಬೇರೆ ಸರೌಂಡಿಂಗ್ಸ್ ಕಡೆಯಿಂದ ಅಥವಾ ಬೇರೆ ಜನಗಳಿಂದ ನಿಮಗೆ ಕೆಲವೊಂದು ಮಾತುಗಳು ಬರ್ಬೋದು, ಅಥವಾ ಕೆಲವ್ರಿಗೆ ಜಲಸ್ ಇರ್ಬೋದು. ಸೊ ಆ ಒಂದು ಜಲಸಿಂದನೇ ಈ ರಿಲೇಷನ್ಶಿಪ್ ಹಾಳಾಗಿದ್ದು ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿದ್ದಾರಲ್ಲ, ಇಷ್ಟು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅನ್ನೋ ಒಂದು ಜಲಸಿ ಸಹ ಇಲ್ಲಿ ಕಾರಣ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗೋದಕ್ಕೆ. ಸೊ ಆದಷ್ಟು ಇಲ್ಲಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಜ್ ಏನಿದೆ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಪಾರ್ಟ್ನರ್ ಸಹ ಅದಕ್ಕೆ ಸ್ವಲ್ಪ ಫೋಕಸ್ಡ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಏನೇ ಅರ್ನಿಂಗ್ ಮಾಡಿದ್ರೂ ಅದು ಖರ್ಚಾಗ್ಬಿಡುತ್ತೆ ಅಂತ ತುಂಬ ಬೇಜಾರು ಮಾಡ್ಕೊತಾ ಇದ್ದಾರೆ. ಯಾವುದೋ ಒಂದಕ್ಕೋಸ್ಕರ ಸೇವ್ ಮಾಡಿರ್ತಾರೆ, ಅಥವಾ ಅವ್ರಿಗೇನೆ ಏನೋ ಒಂದು ತುಂಬ ಆಕ್ಸೆಸರೀಸ್ ಅಥವಾ ಏನು ಅವ್ರಿಗೆ ಮೆಟೀರಿಯಲ್ ಥಿಂಗ್ಸ್ ಮೇಲೆ ಇಷ್ಟ ಇದೆ ಅದನ್ನು ತೊಗೊಳಕ್ಕೆ ಎಲ್ಲೋ ಒಂದು ಕಡೆ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಅದು ಯಾವುದೋ ಹೆಲ್ತ್ ಇಶ್ಯೂಸ್ಗೋ ಅಥವಾ ಬೇರೆ ಯಾವುದೋ ಒಂದು ಸಿಚುವೇಶನ್ಗೆ ಅದು ಖರ್ಚಾಗ್ಬಿಡುತ್ತೆ. ಸೊ ಆ ಒಂದು ಎನರ್ಜಿ ಸಹ ಇಲ್ಲಿ ಇರೋದ್ರಿಂದ ಅವ್ರಿಗೂ ಸಹ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬೇಕಾಗಿದೆ. ಅವ್ರ ಲೈಫಲ್ಲಿ ಇರೋವಂಥ ಪ್ರಾಬ್ಲಮ್ಸ್ನೆಲ್ಲ ಅವರು ಸಾರ್ಟ್ ಔಟ್ ಮಾಡಿಕೊಂಡು ಅದಾದ ನಂತರ ನಾನು ಬರ್ತೀನಿ, ನೀನು ವೆಯ್ಟ್ ಮಾಡು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ನಿಮಗೆ ಬ್ರೇಸ್ಲೆಟ್ಸ್ ಬೇಕು ಅಥವಾ ರೀಡಿಂಗ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಥ್ಯಾಂಕ್ ಯು. ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗೆ ನೋಡೋಣ. ಸೊ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಥವಾ ಕಸ್ಟಮೈಸ್ಡ್ ಬ್ರೇಸ್ಲೆಟ್ಸ್ ಬೇಕು ಅಂತ ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಆ್ಯಂಡ್ ಅದರ ವಿಡಿಯೋ ಸಹ ನಾನು ಈ ಒಂದು ರೀಡಿಂಗ್ ಮಿಡಲಲ್ಲಿ ಹಾಕ್ತೀನಿ. ಓಕೆ, ಪೈಲ್ 2 ಅವ್ರಿಗೆ ಅವ್ರ ಪರ್ಸನ್ ಕಡೆಯಿಂದ ಲೇಟ್ ನೈಟ್ ಥಾಟ್ಸ್ ಏನಿದೆ. ಓಕೆ, ಸೊ ಫಸ್ಟ್ ಕಾರ್ಡ್ 6 ಆಫ್ ಸ್ವಾರ್ಡ್ಸ್. ಓಕೆ, ವೆಯ್ಟ್. ಓಕೆ, ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಸೊ ನಿಮಗೆ ಮೇಜರ್ ಇಶ್ಯೂಸ್ ಬರ್ತಾ ಇರೋದು ಅವರ ಮದರ್ ಕಡೆಯಿಂದ ಇರ್ಬೋದು. ಸೊ ಇಲ್ಲಿ ಕೆಲವೊಬ್ಬರಿಗೆ ಇಬ್ಬರು ಮನೆಯಲ್ಲೂ ಗೊತ್ತು, ಬಟ್ ನಿಮ್ಮ ಪಾರ್ಟ್ನರ್ ಮನೆಯಲ್ಲಿ ನಿಮ್ಮ ಮ್ಯಾರೇಜ್ಗೆ ಒಪ್ಕೊಳ್ತಾ ಇಲ್ಲ.
ಬಟ್ ಅವ್ರಿಗೆ ಯೋಚನೆ ಇದೆ, ನನ್ನ ಪಾರ್ಟ್ನರ್ಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ಅವ್ರಿಗೆ ನಾನು ಅಷ್ಟೆಲ್ಲ ಪ್ರಾಮಿಸ್ ಮಾಡಿದ್ದೀನಿ ಅಥವಾ ಅವ್ರ ಜೊತೆ ಅಷ್ಟೆಲ್ಲ ಚೆನ್ನಾಗಿದೆ, ಅಷ್ಟೆಲ್ಲ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀನಿ, ಈಗ ನಾನು ಚೀಟ್ ಮಾಡೋದಕ್ಕಾಗೋದಿಲ್ಲ ಅಂತ ಅವ್ರು ಸಹ ಥಿಂಕ್ ಮಾಡ್ತಾರೆ. ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳ್ಬೋದು. ಸ್ವಲ್ಪ ಬೋಲ್ಡಾಗಿ ಇಲ್ಲಿ ಇರಬೇಕಾಗತ್ತೆ. ನೀವು ಕುಗ್ಗಿದಷ್ಟು ಇನ್ನೂ ಸಹ ಇದು ಒಂದು ಹಂತಕ್ಕೆ ಬರೋದು ಇನ್ನೂ ಲೇಟ್ ಆಗುತ್ತೆ. ಸೊ ಸ್ವಲ್ಪ ಸ್ಟ್ರಾಂಗಾಗಿ ನೀವು ಮಾತಾಡಬೇಕಾಗತ್ತೆ. 9 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸ್ವಲ್ಪ ಬೇರೆಯವ್ರ ಪ್ರಾಬ್ಲಮ್ಸ್ನ ನೀವು ಯೋಚನೆ ಮಾಡೋದು ಕಡಿಮೆ ಮಾಡಬೇಕಾಗತ್ತೆ. ಸೊ ಆ ಒಂದು ಸಜೆಷನ್ ಸಹ ನಿಮಗೆ ಈ ಒಂದು ಟ್ಯಾರೋ ಮೂಲಕ ಸಿಗ್ತಾ ಇರೋದು. ಬೇರೆ ಯಾವುದ್ಯಾವುದೂ ಯೋಚನೆಗಳನ್ನು ತಲೆಯಲ್ಲಿ ತುಂಬ್ಕೊಂಡಿದ್ದೀರ ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲದೆ ಇರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಡೌಟ್ ಮಾಡ್ತಾ ಇರ್ಬೋದು. ಸೊ ನೀನು ಹಾಗೆ ಮಾಡ್ತೀಯ, ಹೀಗೆ ಮಾಡ್ತೀಯ. ಸೊ ಬೇರೆಯವರು ಹೇಳಿರೋವಂಥ ಮಾತುಗಳನ್ನು ತುಂಬ ಕೇಳ್ತಾ ಇರ್ಬೋದು. ಸೊ ಅದರಿಂದ ಅವರು ನಿಮ್ಮ ಮೇಲೆ ಯಾವುದೇ ಪ್ರೀತಿಯನ್ನು ತೋರ್ಸೋಕ್ಕಾಗ್ತಾ ಇಲ್ಲ. ಬಟ್ ಹಾಯ್ ಎವ್ರಿವನ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ಇದು ಬಂದು ನಿಮಗೇನಾದರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅನ್ನಿಸ್ತಾ ಇದ್ದರೆ ಆಗ ವೇರ್ ಮಾಡ್ಬೋದು. ಅಥವಾ ನೀವು ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಲ್ಲಿ ಪ್ರೊಟೆಕ್ಷನಿಗೆ ಅಂತ ಸಹ ಈ ಒಂದು ಬ್ರೇಸ್ಲೆಟ್ನ ನೀವು ಇಲ್ಲಿ ವೇರ್ ಮಾಡಬಹುದು. ಸೊ ಇದು ನೋಡ್ಬೋದು ನೀವು, ಬ್ಲ್ಯಾಕ್ ಟೋರ್ಮಲೈನ್ ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್ ಆ್ಯಂಡ್ ರೆಡ್ ಜಾಸ್ಪರ್. ಸೊ 3 ಕಾಂಬಿನೇಷನಿಂದ ಬಂದಿರೋವಂಥದ್ದು. ಆ್ಯಂಡ್ ಇದು ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಅಂತ ಕಸ್ಟಮೈಸೇಷನಿಂದ ಬಂದಿರೋವಂಥದ್ದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಂಬರ್ನ ನಾನು ಕೆಳಗೆ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಬಟ್ ಅವ್ರಿಗೂ ಸಹ ಡ್ರೀಮ್ ಇದೆ. ಇಲ್ಲಿ 6 ಆಫ್ ಕಪ್ಸ್ ಇರೋದ್ರಿಂದ ವಿತಿನ್ 6 ಮಂತ್ಸ್ 2025 ಜೂನ್ ಒಳಗೆ ನಿಮಗೆ ಅವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗೋವಂಥ ಚಾನ್ಸಸ್ ಇದೆ. ಸೊ ಇದು ಬಂದು ಫ್ಯಾಮಿಲಿಯಲ್ಲಿ ಒಪ್ಕೊಳ್ಳೋ ಅಂಥ ಚಾನ್ಸಸ್ ಇದೆ. ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಈ ಒಂದು 6 ಮಂತ್ಸ್ ನಿಮಗೆ ಹೇಗೆ ಅಂತಂದರೆ ನೀವೆಷ್ಟು ಚೆನ್ನಾಗಿ ನಿಮ್ಮ ಪಾರ್ಟ್ನರ್ ಅವ್ರ ಹತ್ರ ಆಗಿರ್ಬೋದು, ನಿಮ್ಮ ಮನೇಲಿ ನೀವೆಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀರ, ಎಷ್ಟು ಕರೆಕ್ಟಾಗಿ ನಿಮ್ಮ ವರ್ಕನ್ನು ನೀವು ಮಾಡ್ಕೊಂಡು ಹೋಗ್ತೀರಾ, ಅಷ್ಟು ನಿಮ್ಮ ಮ್ಯಾರೇಜ್ ಲೈಫ್ ಮೇಲೆ ಇದು ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ. ದ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ನೀವು ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಬರ್ತಾ ಇದೆ. ಸೊ ಅದನ್ನು ಇಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನೈಟ್ ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ಆದಷ್ಟು ನೀವೇನು ಚಾಲೆಂಜಸ್ನ ಇವಾಗ ನೋಡ್ತಾ ಇದ್ದೀರಾ ಅದನ್ನು ಸ್ಟ್ರಾಂಗಾಗಿ ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ದ ಮೆಜಿಷಿಯನ್ ಇಲ್ಲಿರೋದ್ರಿಂದ ತುಂಬ ಸರ್ಪ್ರೈಸಸ್ ನಿಮಗೆ ವಿತಿನ್ 6 ಮಂತ್ಸಲ್ಲಿ ಸಿಗೋವಂಥ ಚಾನ್ಸಸ್ ಇದೆ. ಯಾಕೆ ಅಂತ ಅಂದರೆ ಇಲ್ಲಿ ಏನೆಲ್ಲ ಇಶ್ಯೂಸ್ ನಿಮಗೆ ಇಷ್ಟು ದಿನ ಬರ್ತಾಯಿತ್ತು, ಮ್ಯಾರೇಜ್ ಇಶ್ಯೂಸ್ ಆಗಿರ್ಬೋದು, ಕರಿಯರಲ್ಲಿ ಇಶ್ಯೂಸ್ ಆಗಿರ್ಬೋದು, ಅದೆಲ್ಲವೂ ಈ ಒಂದು 6 ಮಂತ್ಸಲ್ಲಿ ತುಂಬ ರಿಕವರಿನ ನೀವು ನೋಡ್ತೀರಾ. ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದಿರಿ, ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಬಂದು ತುಂಬ ಖುಷಿಯಾಗಿರಬೇಕು. ಸೊ ಏನೇ ಕಷ್ಟ ಬಂದರೂ ಮನೆಯಲ್ಲೆಲ್ಲ ಒಪ್ಪಿಸ್ಬೇಕು, ಅಥವಾ ಮ್ಯಾರೇಜ್ ಆಗಿ ತುಂಬ ಇಶ್ಯೂಸ್ ನೋಡ್ತಾ ಇರೋರು ಮದರ್ ಇಶ್ಯೂ ನೋಡ್ತಾ ಇರ್ಬೋದು. ಅಲ್ಲಿ ಇದನ್ನೆಲ್ಲ ಸರಿ ಮಾಡೋಕ್ಕೆ ನಿಮ್ಮ ಪಾರ್ಟ್ನರ್ ಟ್ರೈ ಮಾಡ್ತಾರೆ ಅಂತ ಬರ್ತಾ ಇದೆ. ಆ ಒಂದು ಟೈಮ್ ವಿತಿನ್ 6 ಮಂತ್ಸಲ್ಲಿ ನಿಮಗೆ ತುಂಬ ಖುಷಿಯನ್ನು ತಂದುಕೊಡುತ್ತೆ ಅಂತ